ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ಹುಣ್ಣಿಮೆ ದಿವಸ ಈ ರೀತಿಯಲ್ಲಿ ಹೊಸ್ತಿಲು ಬರೆದು ಇದೊಂದು ಕೆಲಸ ಮಾಡಿದರೆ ಉಂಟಲ್ಲ, ಮಹಾಲಕ್ಷ್ಮಿ ಖಂಡಿತ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ನೋಡಿ. ನಾನು ಪ್ರತಿ ಸಲ ವಿಡಿಯೋದಲ್ಲಿ ಹೇಳ್ತೇನೆ ಏನಂತ ಹೇಳಿದರೆ, ನಮಗೆ ಒಳ್ಳೇದಾಗಬೇಕಾದ್ರೆ ಕೆಟ್ಟದಾಗಬೇಕಾದ್ರೆ ಹೊಸ್ತಿಲೇ ಮುಖ್ಯ ಕಾರಣ ಅಂತ. ಆದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಹೊಸ್ತಿಲಿರುವ ಹಾಗೆ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೊಸ್ತಿಲನ್ನು ಇಡುವುದಿಲ್ಲ. ಆ ಥರ ಇರುವಾಗ ನೀವೇನು ಮಾಡಿ ಅಂತ ಹೇಳಿದ್ರೆ, ನೀವೇ ಹೊಸ್ತಿಲನ್ನು ಕೂಡ ಮಾಡಬಹುದು ಆಯ್ತಾ. ಅವ್ರ ಹತ್ರ ಕೇಳಿ ಪರ್ಮಿಷನ್ ತಗೊಂಡು ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ, ಯಾರ ಮನೆಯಲ್ಲಿ ಹೊಸ್ತಿಲು ಇರುವುದಿಲ್ಲ ಅಥವಾ ಯಾರ ಮನೆಯಲ್ಲಿ ಹೊಸ್ತಿಲು ಪೂಜೆ ಪ್ರತಿದಿನ ಮಾಡುವುದಿಲ್ಲ ನೋಡಿ, ಅಂತಹವರ ಮನೆಯಲ್ಲಿ ಉಂಟಲ್ಲ ಮಹಾಲಕ್ಷ್ಮಿ ಕೂಡ ನೆಲೆಸುವುದಿಲ್ಲ. ಮತ್ತೆ ಏನಾದರೂ ಕೆಟ್ಟದು ಏನಾದರೂ ನಿಮಗೆ ಮಾಡಿದ್ರು ಉಂಟಲ್ಲ, ಅದು ಬೇಗನೆ ನಿಮ್ಮ ಮನೆ ಒಳಗಡೆ ಬರುತ್ತೆ, ಮನೆ ಒಳಗಡೆ ಪ್ರವೇಶ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ದಯವಿಟ್ಟು ನೀವು ಪ್ರತಿದಿನ ಹೊಸ್ತಿಲು ಪೂಜೆ ಮಾಡಬೇಕು. ಆದರೆ ಹುಣ್ಣಿಮೆ ದಿವಸ ವಿಶೇಷವಾಗಿ ಹೊಸ್ತಿಲು ಪೂಜೆ ಮಾಡಬೇಕು. ಇದು ಮಂಗಳಮುಖಿಯವರು ಹೇಳಿಕೊಟ್ಟಿರುವ ಹಾಗೆ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಮಂಗಳಮುಖಿಯರು ಹೇಳಿದ ಹಾಗೆ ಮಾಡಿದ್ರು ಉಂಟಲ್ಲ, ಏನಾಗುತ್ತಂತ ಹೇಳಿದರೆ, ನಿಮ್ಮ ಮನೆಯಲ್ಲಿರುವ ದರಿದ್ರ ಹೊರಗಡೆ ಹೋಗಿ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುವ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವರ ಮನೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಕುಂಕುಮದಿಂದ ಜ್ಯೇಷ್ಠ ದೇವಿಯನ್ನು ಕೂಡ ಮಾಡಿ ಅದಕ್ಕೆ ಪೂಜೆ ಮಾಡಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನು ಮನೆಯಿಂದ ಹೊರಗಡೆ ಹಾಕ್ತಾರೆ ಆಯ್ತಾ. ಯಾಕಂತ ಹೇಳಿದರೆ ಜ್ಯೇಷ್ಠ ದೇವಿ ಮನೆಯಲ್ಲಿ ನಿಲ್ಬಾರ್ದು ಅಂತ ಹೇಳ್ಕೊಂಡು, ಅದನ್ನು ನಾನು ಇನ್ನೊಂದು ಸಲ ನಿಮಗೆ ಹೇಳಿಕೊಡ್ತೇನೆ ಹೇಗೆ ಮಾಡುವುದು ಅಂತ ಹೇಳ್ಕೊಂಡು. ನೀವು ಪ್ರತಿದಿನ ಹೊಸ್ತಿಲು ಪೂಜೆ ಮಾಡ್ತಿರಲ್ಲ, ಆ ರೀತಿಯಲ್ಲಿ ಮಾಡುವುದಲ್ಲ. ಹುಣ್ಣಿಮೆ ದಿವಸ ಅಥವಾ ಅಮಾವಾಸ್ಯೆ ದಿವಸ ಬೇರೆ ಥರನೇ ಹೊಸ್ತಿಲು ಬರ್ತದೆ ಅಥವಾ ಬೇರೆ ಥರನೇ ಪೂಜೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಮಯದಲ್ಲಿ ಮಹಾಲಕ್ಷ್ಮಿ ಬೇಗನೆ ಮನೆ ಒಳಗಡೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹುಣ್ಣಿಮೆ ಅಂತ ಹೇಳಿದರೆ ಶ್ರೀಮನ್ನಾರಾಯಣ ದಿನ ಕೂಡ, ಆ ದಿವಸ ಉಂಟಲ್ಲ ಸತ್ಯನಾರಾಯಣ ಪೂಜೆ ಮಾಡಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ನಿಮ್ಮ ಮನೆಯಲ್ಲೇ ಸತ್ಯನಾರಾಯಣ ಸ್ವಾಮಿಯ ಫೋಟೋ ಇದ್ದರೆ ದಯವಿಟ್ಟು ಸತ್ಯನಾರಾಯಣ ಸ್ವಾಮಿಯ ಫೋಟೋದಕ್ಕೆ ಪೂಜೆ ಮಾಡಿ. ಅದರ ಜೊತೆಗೆ ಮಹಾಲಕ್ಷ್ಮಿ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಹುಣ್ಣಿಮೆ ದಿವಸ ಬೆಳಗಿನ ಜಾವ ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಬೇಗನೆ ಏಳಬೇಕು. ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಏಳಬೇಕು. ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ 3:30ಯಿಂದ 5 ಗಂಟೆಯ ಒಳಗಡೆ. ಆ ಸಮಯದಲ್ಲಿ ಎದ್ದು ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ನೀವು ಸ್ನಾನ ಎಲ್ಲ ಮಾಡ್ಕೊಳ್ಳಿ ಆಯಿತಾ. ಸ್ನಾನ ಎಲ್ಲ ಆದ ನಂತರ ನೀವು ಹೊಸ್ತಿಲು ಪೂಜೆ ಮಾಡಿ. ಬೇರೆ ದಿವಸ ನೀವು ಹೊಸ್ತಿಲು ಪೂಜೆ ಮಾಡಬೇಕಾದ್ರೆ ಸ್ನಾನ ಮಾಡುವ ಅಗತ್ಯ ಇಲ್ಲ, ಬರೀ ಬ್ರಷ್ ಮಾಡಿಕೊಂಡು ಹೊಸ್ತಿಲು ಪೂಜೆ ಮಾಡ್ಬೋದು. ಆದರೆ ಆ ಹುಣ್ಣಿಮೆ ದಿವಸ ಮಾಡಬೇಕಾದ್ರೆ ಈ ಕೆಲಸ ಮಾಡಬೇಕು. ಸ್ನಾನ ಮಾಡಿಕೊಂಡು ಆಮೇಲೆ ಮೊದಲು ನೀವು ತುಳಸಿ ಹತ್ರ ಹೋಗಿ ತುಳಸಿಗೆ ನೀರನ್ನು ಹಾಕಿ, ಆಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ, ಅದರ ನಂತರ ನೀವು ಹೊಸ್ತಿಲ ಬಳಿಯಲ್ಲಿ ಬರಬೇಕು ನೋಡಿ. ಇವಾಗ ಮಂಗಳಮುಖಿಯರು ಹೇಳಿದ ರೀತಿಯಲ್ಲೇ ನಾನು ನಿಮಗೆ ಹೇಳಿಕೊಡ್ತೇನೆ ನೋಡಿ. ಹೊಸ್ತಿಲಿನ ಬಳಿ ಏನಾಗುತ್ತೆ ಅಂತ ಹೇಳಿದರೆ, ಪ್ರತಿದಿನ ರಾತ್ರಿ ಹೊಸ್ತಿಲಿನ ಮೇಲೆ ಜ್ಯೇಷ್ಠ ದೇವಿಯ ವಾಸವಾಗಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಜ್ಯೇಷ್ಠ ದೇವಿ ಅಂತ ಹೇಳಿದರೆ ದರಿದ್ರ ಲಕ್ಷ್ಮಿ ಅಂತ ಹೇಳ್ಕೊಂಡು ಕೂಡ ಕರೀತಾರೆ, ಅಲಕ್ಷ್ಮಿ ಅಂತ ಹೇಳ್ಕೊಂಡು ಕೂಡ ಕರೀತಾರೆ. ಇವಳು ಯಾರಂತ ಹೇಳಿದರೆ ಮಹಾಲಕ್ಷ್ಮಿಯ ಅಕ್ಕ ಆಯ್ತಾ. ಸಮುದ್ರ ಮಂಥನದ ಸಮಯದಲ್ಲಿ ಮೊದಲು ಬಂದಿದ್ದು ಜ್ಯೇಷ್ಠ ದೇವಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ನಂತರ ಮಹಾಲಕ್ಷ್ಮಿ ಬಂದ್ಲು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ಆದ್ರಿಂದ ನೀವು ಜ್ಯೇಷ್ಠ ದೇವಿಯನ್ನು ಮನೆಯಿಂದ ಹೊರಗಡೆ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಜಾಗದಲ್ಲಿ ಮಹಾಲಕ್ಷ್ಮಿ ನಿಲ್ಲಲಿಕ್ಕೆ ಇಷ್ಟಪಡುವುದಿಲ್ಲ ಆಯ್ತಾ. ಆದ್ರಿಂದ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ನಾವು ಜ್ಯೇಷ್ಠ ದೇವಿಯನ್ನು ಹೊರಗಡೆ ಹಾಕ್ಬೇಕು. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಹೊಸ್ತಿಲು ಪೂಜೆ ಮಾಡುವ ಸಮಯದಲ್ಲಿ ಒಂದು ಕಲಶದಲ್ಲಿ ನೀರು ತಗೊಳ್ಳಿ. ನೀರು ತಗೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ, ಅರಶಿನ ಕುಂಕುಮ ಮತ್ತು ಅಕ್ಷತೆ ಕೂಡ ತಗೊಳ್ಬೇಕು. ಅಕ್ಷತೆ, ಆಮೇಲೆ ಅಗರಬತ್ತಿ ತಗೊಳ್ಳಿ, ಆಮೇಲೆ ಕರ್ಪೂರ ತಗೊಳ್ಳಿ, ಆಮೇಲೆ ನೀವು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕ್ತೀರಾ ಅಥವಾ ರಂಗೋಲಿ ಪೌಡ್ರಲ್ಲೇ ರಂಗೋಲಿ ಹಾಕ್ತೀರಾ, ಅದು ನಿಮಗೆ ಬಿಟ್ಟಿದ್ದು ಆಯ್ತಾ. ಕೆಲವರು ರಂಗೋಲಿ ಪೌಡ್ರಿಂದ ಹೊಸ್ತಿಲ ಮೇಲೆ ರಂಗೋಲಿ ಹಾಕೋದಿಲ್ಲ, ಕೆಲವರು ಅಕ್ಕಿ ಹಿಟ್ಟಿನಿಂದ ಹಾಕ್ತಾರೆ ನೋಡಿ. ನಿಮಗೆ ಯಾವ ರೀತಿ ಕ್ರಮ ಉಂಟು ಆ ಥರ ಮಾಡಿ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟು ಮಾಡಬೇಕಾದ ಕೆಲಸ ಹಳೆಯ ರಂಗೋಲಿಯನ್ನು, ಅಂದರೆ ನೀವು ಹೊಸ್ತಿಲ ಮೇಲೆ ನಾನು ಹೇಳಿದೆ ನೋಡಿ ಆವಾಗನೇ ಜ್ಯೇಷ್ಠ ದೇವಿ ಇರ್ತಾಳೆ ಅಂತ ಹೇಳ್ಕೊಂಡು, ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ, ಯಾವುದಾದ್ರೂ ಬಟ್ಟೆಯಿಂದ ಆಯಿತಾ, ನೀವು ಹೊಸ್ತಿಲು ಇದು ಒರೆಸ್ಲಿಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಬಟ್ಟೆಯನ್ನು ಇಡಬೇಕು. ಆ ಬಟ್ಟೆ ಯಾವ ಕಾರಣಕ್ಕೂ ಬೇರೆ ಅಂದರೆ ನೆಲ ಒರೆಸುವ ಬಟ್ಟೆ ಆಗಲಿ ಅಥವಾ ಗಲೀಜು ಬಟ್ಟೆ ಆಗಲಿ ಆಗಿರಬಾರ್ದು. ಇದನ್ನು ಸಪ್ರೇಟಾಗಿ ಒಂದು ಇಟ್ಕೊಳ್ಳಿ. ಏನು ಮಾಡಿ ಅಂತ ಹೇಳಿದರೆ, ಫಸ್ಟ್ ನೀವು ಹಳೆಯ ರಂಗೋಲಿಯನ್ನು ತೆಗಿಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಅದನ್ನು ಹೊರಗಡೆ ಮುಖವಾಗಿ ತೆಗಿಬೇಕು ಆಯ್ತಾ. ರಂಗೋಲಿಯನ್ನು ಯಾವತ್ತೂ ಕೂಡ ಹೀಗೆ ತೆಗಿಲಿಕ್ಕೆ ಹೋಗಬೇಡಿ. ಹೀಗೆ ಹೊರಗಡೆ ಬರುವ ಹಾಗೆ, ಅಂದರೆ ಹೊಸ್ತಿಲು ಇರ್ತದೆ ನೋಡಿ, ಹೀಗೆ ಹೊಸ್ತಿಲು ಇರ್ತದೆ ನೋಡಿ, ಹೊಸ್ತಿಲಿನ ಹೊರಗಡೆ ಬರುವ ಹಾಗೆ ಎಲ್ಲ ರಂಗೋಲಿಯನ್ನು ತೆಗೆಯಿರಿ. ತೆಗೆದಾದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಅದನ್ನು ನೀವು ರಂಗೋಲಿದು ಅದರದ್ದೆಲ್ಲ ಹಾಕಿದ್ದೀರಿ ನೋಡಿ, ಅದನ್ನೆಲ್ಲ ಒಂದು ಪೇಪರ್ನಲ್ಲಿ ಹಾಕಿಡಿ. ಯಾಕಂತ ಹೇಳಿದರೆ ಅದರಲ್ಲಿ ಜ್ಯೇಷ್ಠ ದೇವಿ ನೆಲೆಸಿರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೂವು ಕೂಡ ಹಾಗೆ, ಅದ್ರ ಜೊತೆಗೆ ರಂಗೋಲಿ ಕೂಡ ಹಾಗೆ. ನೀವು ಅಗರಬತ್ತಿ ಇಟ್ಟಿದ್ರೆ ಅದರದ್ದು ಕಡ್ಡಿ ಎಲ್ಲ ಇರ್ತದೆ ನೋಡಿ, ಅದು ಪ್ರತಿಯೊಂದು ಕೂಡ ಒಂದು ಪೇಪರ್ನಲ್ಲಿ ಹಾಕಿಡಿ. ಅದ್ರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನಾನು ಹೇಳಿದೆ ಒಂದು ಕಲಶದಲ್ಲಿ ನೀರು ಇಟ್ಕೊಳ್ಳಿಕ್ಕೆ ಹೇಳಿದೆ ನೋಡಿ, ಆ ನೀರಿನಿಂದ ಏನು ಮಾಡಬೇಕು ಅಂತ ಹೇಳಿದರೆ ಹೊಸ್ತಿಲನ್ನು ಚಂದ ಮಾಡಿ ಒರೆಸಿ.
ಒರೆಸುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಜ್ಯೇಷ್ಠ ದೇವಿ ನಿಮ್ಮ ಮನೆಯಿಂದ ಹೊರಗಡೆ ಹೋಗಿ ಮಹಾಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಬರಬೇಕು ಅಂತ ಹೇಳ್ಕೊಂಡು ನೀವು ಫಸ್ಟ್ ಹೇಳ್ಕೊಳ್ಬೇಕು, ಎಣಿಸ್ಕೊಳ್ಬೇಕು ಆಯ್ತಾ. ಯಾಕಂತ ಹೇಳಿದ್ರೆ ಜ್ಯೇಷ್ಠ ದೇವಿ ನಮಗೆ ಬೇಡವೇ ಬೇಡ. ಜ್ಯೇಷ್ಠ ದೇವಿ ಯಾರ ಮನೇಲಿ ಇರ್ತಾಳೆ ನೋಡಿ, ಅಂತಹ ಮನೆಯಲ್ಲಿ ನೆಮ್ಮದಿ ಕೂಡ ಇರುವುದಿಲ್ಲ, ಆರೋಗ್ಯ ಕೂಡ ಇರುವುದಿಲ್ಲ, ಮತ್ತೆ ಏನು ಕೂಡ ಇರುವುದಿಲ್ಲ, ಎಲ್ಲದೂ ಕೂಡ 0 ಆಗಿರುತ್ತೆ. ಆದ್ರಿಂದ ನೀವು ಜ್ಯೇಷ್ಠ ದೇವಿಯನ್ನು ಫಸ್ಟ್ ನೀವು ಮನೆಯಿಂದ ಹೊರಗಡೆ ಹಾಕಬೇಕು. ನೀರಿನಿಂದ ಚಂದ ಮಾಡಿ ಹೊಸ್ತಿಲು ತೊಳೆದ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, 1 ಕಪ್ ತಗೊಳ್ಳಿ ಆಯಿತಾ. ನೀವು ಅಂದರೆ ರಂಗೋಲಿ ಹಾಕಲಿಕ್ಕೆ ಅಂತ ಹೇಳ್ಕೊಂಡು ಕೆಲವರು ಯೂಸ್ ಮಾಡ್ತಾರೆ ನೋಡಿ, ಒಂದು ಇಲ್ಲದಿದ್ರೆ ಇಡ್ಲಿದು ದೊಣ್ಣೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಅಥವಾ ಇಡ್ಲಿದು ತಟ್ಟೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಅದಾದರೂ ಕೂಡ ಪರವಾಗಿಲ್ಲ. ಇಲ್ಲ ಅಂತ ಹೇಳಿದ್ರೆ 1 ಪ್ಲೇಟ್ ಆದರೂ ಕೂಡ ಪರವಾಗಿಲ್ಲ. ಅಂದರೆ ಒಂದೊಂದು ಊರಿನಲ್ಲಿ ಒಂದೊಂದು ಥರ ಕರೀತಾರೆ, ಆದ್ದರಿಂದ ನಾನು ಹಾಗೆ ಹೇಳ್ತಾ ಇರೋದು. ಕೆಲವರು ಇಡ್ಲಿದು ತುಂಬ ಹಾಕ್ತಾರೆ ನೋಡಿ, 3-4, ಅದೆಲ್ಲ ಬೇಡ ಆಯಿತಾ. ಒಂದೊಂದೇ ದೊಣ್ಣೆ ಥರ ಬರುತ್ತೆ ನೋಡಿ, ಆ ಥರದ್ದಾದರೆ ಕೂಡ ಪರವಾಗಿಲ್ಲ. ಏನು ಮಾಡಿ ಅಂತ ಹೇಳಿದರೆ, ಅದಕ್ಕೆ ಉಂಟಲ್ಲ ಸ್ವಲ್ಪ ಅರಶಿನವನ್ನು ಹಾಕಿ. ಅರಶಿನವನ್ನು ಹಾಕಿ ಅದಕ್ಕೆ ನೀವು ಮೊಸರನ್ನು ಬೇಕಾದರೆ ಹಾಕ್ಬೋದು, ಇಲ್ಲ ಅಂತ ಹೇಳಿದರೆ ಹಾಲನ್ನು ಬೇಕಾದರೆ ಹಾಕ್ಬೋದು. ಮೊಸರು ಯೂಸ್ ಮಾಡುವವರಾದರೆ ಮೊಸರು ಯೂಸ್ ಮಾಡಿ, ಹಾಲು ಬೇಕಾದರೆ ಹಾಲು ಯೂಸ್ ಮಾಡಿ. ಎರಡೂ ಕೂಡ ಮಹಾಲಕ್ಷ್ಮಿಯ ಸ್ವರೂಪವೇ, ಹಾಲಿನ ಉತ್ಪನ್ನವೇ ಅಲ್ಲ. ಆದ್ದರಿಂದ ಅದನ್ನ ಏನು ಮಾಡಬೇಕು ಅಂತ ಹೇಳಿದರೆ, ಇದು ಅರಶಿನ ಮತ್ತು ಹಾಲನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಹೊಸ್ತಿಲಿಗೆ ಹಾಕಬೇಕು ಆಯಿತಾ. ನೀವು ಹೊಸ್ತಿಲಿನ ಉಂಟಲ್ಲ ಕೆಳಗಡೆಯಿಂದ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೈಡಲ್ಲಿ ಕೂಡ ಹಾಕ್ತಾರೆ, ನಿಮಗೆ ಹೇಗೆ ಉಂಟು ನೋಡಿ ಆ ಥರ ಪದ್ಧತಿ ಮಾಡಿ ಚೆಂದ ಮಾಡಿ ಅದಕ್ಕೆ ನೀವು ಇದು ಅರಶಿನ ಮತ್ತು ಹಾಲು ಮಿಕ್ಸ್ ಮಾಡಿದ್ದುಂಟಲ್ಲ ಅದನ್ನು ಚೆಂದ ಮಾಡಿ ಹಚ್ಚಬೇಕು. ಹಚ್ಚಿದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಅದರ ಮೇಲೆ ರಂಗೋಲಿಯನ್ನು ಇಡಬೇಕು ಆಯಿತಾ. ನೀವು ಅಕ್ಕಿ ಹಿಟ್ಟಿನಲ್ಲಿ ಬೇಕಾದರೆ ರಂಗೋಲಿ ಇಡಿ, ಇಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ನಾವು ಅಕ್ಕಿ ಹಿಟ್ಟಿಂದ ಇದು ಮಾಡಿ ಆಯ್ತಲ್ವಾ, ಅಂದರೆ ಅಕ್ಕಿ ಹಿಟ್ಟು ಹಾಕಿ ಅಥವಾ ಇದು ಅರಿಶಿನ ಪುಡಿ ಹಾಕಿ ಒರೆಸಿ ಆಯಿತು. ಅದರ ನಂತರ ಪುನಃ ಬೇಡ ಅಂತ ತಿಳಿಸಿದರೆ ನೀವು ರಂಗೋಲಿ ಪುಡಿಯಲ್ಲಿ ಬೇಕಂದರೆ ಹಾಕ್ಬೋದು. ನಾನು ಇಲ್ಲಿ ಕೆಲವೊಂದು ರಂಗೋಲಿಯನ್ನು ಹಾಕ್ತೇನೆ ನೋಡಿ, ಫೋಟೋ ಹಾಕ್ತೇನೆ, ಅಂತಹ ರಂಗೋಲಿಯನ್ನು ಹಾಕಿ. ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿ ಅಂತ ಹೇಳ್ಕೊಂಡು ಆಯಿತಾ. ಒಂದು 4 ಥರದ ರಂಗೋಲಿಯನ್ನು ನಾನು ಇಲ್ಲಿ ಸೈಡಲ್ಲಿ ಫೋಟೋ ಹಾಕ್ತೇನೆ, ನಿಮಗೆ ಯಾವುದು ಇಷ್ಟ ನೋಡಿ ಅದನ್ನು ಹಾಕಿ. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, 3 ದಿಕ್ಕಿನಲ್ಲಿ ಕೂಡ ಅರಶಿನ ಕುಂಕುಮವನ್ನು ಇಡಬೇಕು. ಅಂದರೆ ಬಲಭಾಗದಲ್ಲಿ, ಹೊಸ್ತಿಲ ಬಲಭಾಗದಲ್ಲಿ, ಮಧ್ಯದ ಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಅರಶಿನ ಕುಂಕುಮವನ್ನು ಇಟ್ಟು ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ಒಂದೊಂದು ಹೂವನ್ನು ಇಡಿ. ಕೆಂಪು ಬಣ್ಣದ ಹೂ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ನೀವು ಬೇರೆ ದಿವಸ ಉಂಟಲ್ಲ ಯಾವ ಬಣ್ಣದ ಹೂ ಇಟ್ಟರೂ ಕೂಡ ಪರವಾಗಿಲ್ಲ, ಆದರೆ ಹುಣ್ಣಿಮೆಯ ದಿವಸ ಹೊಸ್ತಿಲು ಬರುವಾಗ ಕೆಂಪು ಬಣ್ಣದ ಹೂವನ್ನೇ ಇಡಿ. ಅದು ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಂಪು ಬಣ್ಣ ಮಹಾಲಕ್ಷ್ಮಿಗೆ ತುಂಬ ಪ್ರಿಯ ಆದ ಕಾರಣಕ್ಕೆ ಕೆಂಪು ಬಣ್ಣದ ಹೂವನ್ನು ಇಟ್ಟು, ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಅಗರಬತ್ತಿಯನ್ನು ತೋರಿಸಿ, ಅದರ ನಂತರ ಕರ್ಪೂರವನ್ನು ತೋರಿಸಿ ಆರತಿ ಮಾಡಿ. ಅದ್ರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಮನೆ ಒಳಗಡೆ ಬನ್ನಿ. ಇವಾಗ ಸಾಯಂಕಾಲದ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಅದರ ನಂತರ ನೀವು ಮಾಮೂಲಿ ದೇವರದ್ದು ಪೂಜೆ ಎಲ್ಲ ಮಾಡ್ಬೋದು. ಸಾಯಂಕಾಲದ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಮನೆಯ ಹೊಸ್ತಿಲ ಒಳಗಡೆಯಿಂದ ಅಲ್ಲ, ಗೋಧೂಳಿ ಸಮಯದಲ್ಲಿ ಈ ಕೆಲಸ ಮಾಡಲಿಕ್ಕೆ ಆಯಿತಾ. ಹುಣ್ಣಿಮೆ ದಿವಸ ಗೋಧೂಳಿ ಸಮಯ ಅಂದರೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಮಹಾಲಕ್ಷ್ಮಿ ಮನೆ ಒಳಗಡೆ ಬರುವ ಸಮಯ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಸಮಯದಲ್ಲಿ ಕೆಲಸ ಮಾಡಲಿಕ್ಕೆ ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಮನೆಯ ಹೊಸ್ತಿಲಿನ ಬಲಭಾಗದಲ್ಲಿ ಹೊಸ್ತಿಲಿನ ಕೆಳಗಡೆ ನೆಲ ಇರುತ್ತೆ ನೋಡಿ, ಆ ಜಾಗದಲ್ಲಿ ಏನು ಮಾಡಿ ಅಂತ ಹೇಳಿದರೆ, ಸ್ವಲ್ಪ ಅರಶಿನವನ್ನು ತಗೊಂಡು, ನೀವು ಹಾಲಿನಲ್ಲಿ ಬೇಕಾದರೆ ಹಾಕ್ಬೋದು ಅಥವಾ ನೀರಿನಲ್ಲಿ ಬೇಕಾದರೆ ಹಾಕ್ಬೋದು, ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಆ ನೆಲಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಅದನ್ನು ನೀವು ರೌಂಡಾಗಿ ಹೀಗೆ ಸವರಬೇಕು ಆಯಿತಾ. ಅರಶಿನವನ್ನು ಸವರಬೇಕು. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಇದು ಅರಶಿನವನ್ನು ಹಾಕಿದ್ದೀರಿ ನೋಡಿ, ಅದರ ಮೇಲೆ ಅಷ್ಟದಳ ಇದು ಪದ್ಮದ್ದು ರಂಗೋಲಿ ಬರುತ್ತೆ ಆಯಿತಾ. ಆ ರಂಗೋಲಿಯನ್ನು ಹಾಕಬೇಕು. ಅಕ್ಕಿ ಹಿಟ್ಟಿಂದ ಬೇಕಾದರೆ ಹಾಕಿ ಅಥವಾ ರಂಗೋಲಿ ಪುಡಿಯಿಂದ ಬೇಕಾದರೂ ಹಾಕಿ. ರಂಗೋಲಿ ಬರೆದು ಏನು ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ಅರಶಿನ ಕುಂಕುಮವನ್ನು ಹಚ್ಚಬೇಕು ಆಯಿತಾ. ಒಂದೊಂದು ದಳಕ್ಕೂ ಒಂದೊಂದು ಅರಶಿನ ಕುಂಕುಮವನ್ನು ಹಚ್ಚಿ ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಅದ್ರ ಮೇಲೆ ಒಂದು ಪೀಠವನ್ನು ಇಡಿ. ಪೀಠ ಅಂತ ಹೇಳಿದರೆ, ಒಂದು ನಿಮಗೆ ಪೀಠ ಇಲ್ಲ ಅಂತ ಹೇಳಿದ್ರೆ ಮಣೆ ಆದರೂ ಇಡ್ಬೋದು, ಅಥವಾ ಇದು ಏನು ಒಂದು ಪ್ಲೇಟ್ ಆದರೂ ಕೂಡ ಇಡ್ಬೋದು ಆಯಿತಾ. ಅಂದರೆ ಕೆಲವರಿಗೆ ಪೀಠ ಇಟ್ಟರೆ ತುಂಬ ಒಳ್ಳೆಯದು ಆಯಿತಾ. ನಾನು ಮಾಡಿದ ಕೆಲಸ ಮಾಡಲಿಕ್ಕೆ ಪೀಠ ಅಂದರೆ ನೀವು ಅಂದರೆ ಈ ಥರದ್ದು ತಂದಿರ್ತೀವಿ ನೋಡಿ, ಕೆಲವರದ್ದು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಆಯಿತಾ. ಇಷ್ಟು ದೊಡ್ಡದು ಬೇಕಂತ ಇಲ್ಲ, ಚಿಕ್ಕದು ಪೀಠ ಕೂಡ ಸಾಕಾಗುತ್ತೆ. ಏನು ಮಾಡಿ ಅಂತ ಹೇಳಿದರೆ, ನೀವು ಅದರ ರಂಗೋಲಿ ಬರ್ತಿದ್ದಾರೆ ನೋಡಿ, ಅದರ ಮೇಲೆ ಇದು ಪೀಠವನ್ನು ಇಡಿ. ಪೀಠ ಇಟ್ಟ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಅದರ ಮೇಲೂ ಕೂಡ ನೀವು ಅರಶಿನ ಕುಂಕುಮವನ್ನು ಈ ಪೀಠದ 4 ದಿಕ್ಕು ಕೂಡ ಇಟ್ಟು, ಅದರ ಮೇಲೆ ಕೂಡ ಅರಶಿನ ಕುಂಕುಮವನ್ನು ಹಚ್ಚಿ, ಅದರ ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಪ್ಲೇಟ್ಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ಆಯಿತಾ. ಅಕ್ಷತೆ ಇಲ್ಲ ಅಂತ ಹೇಳಿದರೆ, ಇದು ಅಕ್ಕಿ ಆದರೂ ಕೂಡ ಪರವಾಗಿಲ್ಲ, ಆದರೆ ಮುರಿದು ಹೋದ ಅಕ್ಕಿಯನ್ನು ಹಾಕಲಿಕ್ಕೆ ಹೋಗಬೇಡಿ ಆಯಿತಾ. ಹಾಕಿ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ಇದು ಪೀಠದ ಮೇಲೆ ಇಡಿ. ಪೀಠದ ಮೇಲೆ ಅಕ್ಕಿಯನ್ನು ಅದು ಅಂದರೆ ಪ್ಲೇಟ್ಗೆ ಅಕ್ಕಿಯನ್ನು ಹಾಕಿ ಇಟ್ಟ ಮೇಲೆ, ಆ ಅಕ್ಕಿಯ ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಸ್ವಸ್ತಿಕ್ ಚಿಹ್ನೆ ಬರುವ ಹಾಗೆ ಉಂಟಲ್ಲ, ನೀವು ಕುಂಕುಮದಿಂದ ಬರಿಬೇಕು. ಅದರ ಮೇಲೆ ಕಲಶ ಇಡಬೇಕು.
ನೀವು ಕಲಶ ಇಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕಲಶಕ್ಕೂ ಕೂಡ ಹಾಗೆ ಆಯ್ತಾ, ನೀವು ತಾಮ್ರದ ಕಲಶ ಅಥವಾ ಹಿತ್ತಾಳೆಯ ಕಲಶ ಬೇಕಾದ್ರೆ ಇಡ್ಬೋದು. ಆ ಕಲಶಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ಕೂಡ 4 ದಿಕ್ಕಲ್ಲಿ ಕೂಡ ಅರಿಶಿನ ಕುಂಕುಮ ಹಚ್ಚಬೇಕು. ಆಮೇಲೆ ಮಧ್ಯದ ಜಾಗದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಸ್ತಿಕ್ ಬರೀರಿ. ನೀವು ಗಂಧವನ್ನು, ನಿಮ್ಮ ಮನೆಯಲ್ಲಿ ಗಂಧ ಉಂಟು ಅಂತ ಹೇಳ್ಕೊಂಡಾದ್ರೆ ಗಂಧದಲ್ಲಿ ತೇದಿ ನೀವು ಸ್ವಸ್ತಿಕನ್ನು ಬರಿಬೋದು. ಇಲ್ಲ ಅಂತ ಹೇಳಿದ್ರೆ ಅರಿಶಿನದಿಂದ ಬೇಕಾದ್ರೆ ಸ್ವಸ್ತಿಕನ್ನು ಬರಿಬೋದು. ಆಯ್ತಾ, ನಾನು ಇಲ್ಲಿ ಸೈಡಲ್ಲಿ ಫೋಟೋ ಹಾಕ್ತೇನೆ ನೋಡಿ, ಆ ರೀತಿಯಲ್ಲೇ ಮಾಡಿ. ಅದರ ನಂತರ ಏನು ಮಾಡಬೇಕು ಅಂತೇಳಿ ಸ್ವಸ್ತಿಕ್ ಬರೆದ ನಂತರ ಅದಕ್ಕೆ ಕುಂಕುಮವನ್ನು ಹಚ್ಚಿ, ಆಮೇಲೆ ಅಕ್ಕಿ ಇಟ್ಟಿದ್ದೀರಿ ನೋಡಿ, ಅಕ್ಕಿಗೆ ಸ್ವಲ್ಪ ಅಂದರೆ ಕುಂಕುಮವನ್ನು ಹಾಕಿಟ್ಟಿದ್ದೀರಿ ನೋಡಿ, ಅದರ ಮೇಲೆ ಈ ಕಲಶವನ್ನು ಇಟ್ಟು ನೀರನ್ನು ಹಾಕಿ ಆಯ್ತಾ. ನೀರನ್ನು ಹಾಕಿದ ನಂತರ ಉಂಟಲ್ಲ ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮವನ್ನು ಹಾಕಿ 1 ರೂಪಾಯಿ ನಾಣ್ಯವನ್ನು ಹಾಕಿ 1 ಹೂವನ್ನು ಹಾಕಿ ಆಯ್ತಾ. ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಯಾರ ಮನೆಯಲ್ಲಿ ನೋಡಿ ಹುಣ್ಣಿಮೆ ದಿವಸ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡ್ತಾರೆ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಬೇರೆ ದಿವಸ ಯಾವ ದೀಪವನ್ನು ಬೇಕಾದ್ರೆ ಇಡಿ, ಆದರೆ ನೀವು ಹುಣ್ಣಿಮೆಯ ದಿವಸ ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಹೊಸ್ತಿಲ ಬಳಿಯಲ್ಲಿ ಆ ಕಡೆ ಒಂದು ಈ ಕಡೆ ಒಂದು 2 ತುಪ್ಪದ ದೀಪವನ್ನೇ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆಯಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡುವುದಾದ್ರೂ ಕೂಡ ಒಳಗಡೆ ಕೂಡ ದೇವರ ಮನೆಯಲ್ಲಿ ಕೂಡ ತುಪ್ಪದ ದೀಪವನ್ನೇ ಹಚ್ಚಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇಷ್ಟು ಕೆಲಸ ನೀವು ಪ್ರತಿ ಹುಣ್ಣಿಮೆ ಸಮಯದಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಎಣಿಸಿದ ಕೆಲಸ ಎಲ್ಲ ಆಗುತ್ತೆ. ಯಾವ ಕಾರ್ಯ ನಿಂತು ಹೋಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಅಂತಹ ಕೂಡ ಕಾರ್ಯ ಕೂಡ ಸರಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಭಾಗ್ಯದ ಬಾಗಿಲೇ ಬಂದಾಗಿದೆ, ಎಲ್ಲಿ ನಮಗೆ ದಾರಿ ಕಾಣಿಸ್ತಾ ಇಲ್ಲ, ನಾವು ಹೇಗೆ ಇದು ಕಷ್ಟದಿಂದ ಹೊರಗಡೆ ಬರಬಹುದು ಅಂತ ಹೇಳ್ಕೊಂಡು ಎಣಿಸ್ಕೊಳ್ತೇವೆ ನೋಡಿ, ಅದು ಕೂಡ ಸರಿಯಾಗುತ್ತೆ. ಕ್ರಮೇಣವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜೀವನ ಬದಲಾವಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮುಖದಲ್ಲಿ ಕೂಡ ಚೇಂಜಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಮುಖದಲ್ಲಿ ನಿಮ್ಗೆ ಯಾರಾದ್ರೂ ನಿಮ್ಮನ್ನು ನೋಡುವಾಗನೇ ಹೇಳ್ತಾರಂತೆ ಏನಂತ ಹೇಳಿದ್ರೆ ಮುಖ ಬೇರೆ ಥರನೇ ಇತ್ತು, ಇವಾಗ ನೋಡುವಾಗ ನಿಮಗೆ ಸ್ವಲ್ಪ ಅಂದರೆ ದೇವರ ಕಳೆ ಅಥವಾ ಲಕ್ಷ್ಮಿಯ ಕಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾರಂತೆ. ಆದ್ರಿಂದ ಉಂಟಲ್ಲ ಇದನ್ನು ಪ್ರತಿ ಹುಣ್ಣಿಮೆ ದಿವಸ ಮಾಡಿ ಆಯ್ತಾ. ಮತ್ತೆ ನೀವು ಹೊಸ್ತಿಲು ಮಾಡಿದ ನಂತರ ಉಂಟಲ್ಲ ಮಾಮೂಲಿ ಪೂಜೆ ಮಾಡ್ತಾರೆ ನೋಡಿ ಮಹಾಲಕ್ಷ್ಮಿ ಪೂಜೆ, ಅದನ್ನು ಮಾಮೂಲಿಯಾಗಿಯೇ ಮಾಡ್ಬೋದು, ಅದರಲ್ಲಿ ಏನು ವಿಶೇಷ ಇಲ್ಲ. ಆಮೇಲೆ ಮಾರನೇ ದಿವಸ ಏನು ಮಾಡ್ಬೋದು ಅಂತ ಹೇಳಿದ್ರೆ ಆ ಕಲಶದಲ್ಲಿರುವ ನೀರನ್ನು ತುಳಸಿ ಗಿಡಕ್ಕೆ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಬೇರೆ ಗಿಡಕ್ಕೆ ಕೂಡ ಹಾಕ್ಬೋದು. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಮಂಗಳಮುಖಿಯರು ಅಂತ ಹೇಳಿದ್ರೆ ಅವರಲ್ಲಿ ಶಿವನ ಅಂಶವೂ ಇರುತ್ತೆ, ಪಾರ್ವತಿಯ ಅಂಶವೂ ಕೂಡ ಇರುತ್ತೆ. ಅವರು ಹೇಳಿದ ಹಾಗೆ ನಾವು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದರಿದ್ರ ಕಳೆದು ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ದಯವಿಟ್ಟು ಇದೊಂದು ಕೆಲಸ ಮಾಡಿ ನೋಡಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆಯ ದಿವಸ ನಾವು ಹೊಸ್ತಿಲನ್ನು ಯಾವ ರೀತಿ ಬರಿಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮ್ಮೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.